ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಂದುಳಿದ ಜನರಿಗೆ ಮೋಸ ಮಾಡ್ತಾ ಇದೆ. ನಾವು SC/ST ಮತ್ತು ಹಿಂದುಳಿದ 2A ಕೊಡ್ತೀವಿ ಅಂತ ಹೇಳಿ ಈಗಿರುವಂಥ 4% ರಿಲಿಜಿಯಸ್ ಮೈನಾರಿಟಿಗೆ ಇರುವಂಥದ್ದು ರಿಸರ್ವೇಷನ್ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದೆ. ಅದೇ ಅಸಂವಿಧಾನಿಕ. ಅದನ್ನೇ ನಾವು ಬದಲಾವಣೆ ಮಾಡಿದ್ವಿ. ಅದೇ ಸುಪ್ರೀಂ ಕೋರ್ಟಲ್ಲಿ ದಿಲ್ಲಿಯಲ್ಲಿ ಚಾಲೆಂಜ್ ಆಗಿದೆ. ಇಷ್ಟೆಲ್ಲ ಗೊತ್ತಿದ್ದು ಈ ಥರ ಸುಪ್ರೀಂ ಕೋರ್ಟಲ್ಲಿ ಅದರ ಪ್ರಶ್ನಾರ್ಹ ಚಿಹ್ನೆ ಇದ್ದಾಗಲೂ ಕೂಡ ನಾವು ಹಿಂದುಳಿದವ್ರಿಗೆ ಕೊಡ್ತಾ ಇದ್ದೇವೆ, ಅವ್ರಿಗೆ ಅಷ್ಟೇ ಅಲ್ಲ ಅಂತ ಹೇಳಿ 4% ಎಕ್ಸ್ಕ್ಲೂಸಿವ್ ಆಗಿ ರಿಲಿಜಿಯಸ್ ಮೈನಾರಿಟೀಸ್ಗೆ ಕೊಡುವಂಥದ್ದು. ಅವ್ರು ಹೇಳಿಬಿಡಲಿ, ನಾವು ರಿಲಿಜಿಯಸ್ ಮೈನಾರಿಟಿ ಇರುವಂಥ 4% ಬಿಟ್ಟು ಎಲ್ಲರೂ ಕೊಡ್ತೀವಿ ಅಂತ ಹೇಳಿದರೆ ಸರಿ. ಆ ನೆಪದಲ್ಲಿ ರಿಲಿಜಿಯಸ್ ಮೈನಾರಿಟಿಗೆ ಇವರು ಏನು ಕೊಡ್ತಾ ಇದ್ದಾರೆ ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ. ಮತ್ತು ಸಮಾಜದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಬೇಡ ಅಂತ ಅಂಬೇಡ್ಕರ್ ಅವರು ಇವತ್ತು ಕಾನ್ಸ್ಟಿಟ್ಯೂಷನ್ ರಚನೆ ಆಗುವಾಗ ಚರ್ಚೆಯಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾಕೆ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ವಿಚಾರಕ್ಕೆ, ಸಂವಿಧಾನದ ಮೂಲ ತತ್ವಕ್ಕೆ ವಿರೋಧವಾಗಿ ಇವರು ರಿಸರ್ವೇಷನ್ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಕ್ಷೋಭೆ ಉಂಟಾಗುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅವರಿಗೆ ಸಮಾಜ ಒಡೆದ್ರೇನು ಇದ್ರೇನು ಅವ್ರ ಮತ ಬ್ಯಾಂಕ್ ಗಟ್ಟಿಯಾಗೋದನ್ನು ಮಾತ್ರ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಇದು ಭಾಳ ದೊಡ್ಡ ತಪ್ಪನ್ನು ಈ ಸರ್ಕಾರ ಮಾಡ್ತಾ ಇದೆ. ಬರುವಂಥ ದಿನಗಳಲ್ಲಿ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಅವರು ಕೂಡ ಕಟ್ಟಬೇಕಾಗ್ತದೆ. ಸರ್, ಈಗ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ಯಾರು ಅನ್ನುವಂಥ ಚರ್ಚೆ ನನ್ನ ಮತ್ತೆ ಶುರುವಾಗಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಮತ್ತೆ ಲೆಟರ್ನ್ನು ಕೂಡ ಹಾಕಿದ್ದಾರೆ. ಅಂಬೇಡ್ಕರ್ ಅವರು ಬರೆದಿದ್ದಂಥ ಲೆಟರ್ನ್ನು ಇಲ್ಲಿ ಸಾವರ್ಕರ್ ಅವರೇ ನನ್ನನ್ನು ಸೋಲಿಸಿದ್ದು, ನನ್ನ ಸೋಲಿಗೆ ಸಾವರ್ಕರ್ ಪ್ರಯತ್ನ ಮಾಡಿದ್ರು ಅನ್ನೋದು. ಅಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ವಿರುದ್ಧ ಇರೋ ಕ್ಯಾಂಡಿಡೇಟ್ ಯಾವ ಪಕ್ಷ? ಪ್ರಜಾಪ್ರಭುತ್ವದಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು. ಅಲ್ಲ, ಪ್ರಜಾಪ್ರಭು ಕ್ಯಾಂಡಿಡೇಟ್ ಹಾಕಬೇಕು. ಆದರೆ ಅಂಬೇಡ್ಕರ್ ವಿರುದ್ಧ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ತಾನೆ ಆರಿಸ್ಕೊಂಡ್ಬಂದಿರೋ ಉದಾಹರಣೆ ಇದೇ ಪ್ರಜಾಪ್ರಭುತ್ವ ಇದೇ ಭಾರತದಲ್ಲಿ ಇದೆ. ಇದು ಯಾರಿಗಾದ್ರೂ ಹೇಳಲಿಕ್ಕತ್ತೆ? ಅವರು ಕ್ಯಾಂಡಿಡೇಟ್ ಹಾಕಿದ್ದೇ ಅವರು 2 ಬಾರಿ ಕ್ಯಾಂಡಿಡೇಟ್ ಹಾಕಿದ್ರು. 2 ಬಾರಿನೂ ಕೂಡ ಅಂಬೇಡ್ಕರ್ನ ಸೋಲಿಸುವಂಥ ಕೆಲಸ ಮಾಡಿದ್ರು. ಮತ್ತು ಎಂಥ ಕ್ಯಾಂಡಿಡೇಟ್ ಹಾಕಿದ್ರು? ಅತ್ಯಂತ ಶ್ರೀಮಂತ ಕ್ಯಾಂಡಿಡೇಟನ್ನು ಹಾಕಿದ್ರು. ಅವತ್ತಿನ ಕಾಲದ ಶ್ರೀಮಂತ ಕ್ಯಾಂಡಿಡೇಟ್ ಹಾಕಿದ್ರು. ನೆಹರು ಅವರು 2 ಸತಿ ಬಂದು ಪ್ರಚಾರ ಮಾಡಿದರು. ಸಾವರ್ಕರ್ ಹೇಳಿದ್ರು ಅವರೇ ಪ್ರಚಾರ ಮಾಡಿದ್ರು. ಸುಮ್ಮನೆ ಈಗ ಯಾವುದೋ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಸರಿಯಲ್ಲ. ಅಂಬೇಡ್ಕರ್ ಸೋಲಿಸಿರೋದು ಕಾಂಗ್ರೆಸ್ ಸಿದ್ಧಾಗಿದೆ. ಈಗ ಇತಿಹಾಸವನ್ನು ತಿರುಚಿ ತಮ್ಮ ಪಕ್ಷವನ್ನು ಉಳಿಸುವಂಥ ಪ್ರಯತ್ನ ಇದು ಸಾಧುನೂ ಅಲ್ಲ, ಸಾರ್ಥಕತೆನೂ ಅಲ್ಲ. ಕುಮಾರಸ್ವಾಮಿ ಅವರು ಕೆತ್ತಗನಹಳ್ಳಿ ತೋಟದ ತೆರವಿಗೆ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈಗಾಗಲೇ ಕಾನೂನು ಪ್ರಕಾರ ನಾನು ಏನು ತಪ್ಪನ್ನು ಮಾಡಿಲ್ಲ, ಈಗಿರೋ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ. ಅದರ ಒಂದು ಭಾಗ ಇದೆ. ಸರ್, RSS ವಿರುದ್ಧ ಈಗ CM ಸಿದ್ದರಾಮಯ್ಯ ಅವರು ಮಾತನಾಡಿರುವಂತದ್ದು, RSS ಅಂದ್ರೆ ಬ್ರಿಟಿಷರ ಏಜೆಂಟರ್ ಆಗಿದ್ರು ಅನ್ನುವಂಥದ್ದು. ಜೊತೆಗೆ ನಾವು ಅವರನ್ನ ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ. RSS ಹುಟ್ಟಿದ್ದೇ ಸೇವೆಗೋಸ್ಕರ. ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತೀಯರಿಗೆ, ವಿಶೇಷವಾಗಿ ಅತ್ಯಂತ ತಳಮಟ್ಟದಲ್ಲಿರುವಂಥ ಜನಕ್ಕೆ ನ್ಯಾಯ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ, ಅವ್ರ ಕಷ್ಟ ಆಗಿದ್ದಾಗ ನೆರವು ಆಗ್ತಾ ಇಲ್ಲ ಅಂತ ಕಾರಣಕ್ಕೇ ಅಂತ್ಯೋದಯ ವಿಚಾರವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದೆ. ಸಿದ್ದರಾಮಯ್ಯ ಅವರು ರಾಜಕೀಯ ಲಾಭಕ್ಕಾಗಿ RSS ಬೈದರೆ ತಮ್ಮ ಮತ ಬ್ಯಾಂಕ್ ಗಟ್ಟಿ ಆಗುತ್ತೆ ಅನ್ನುವಂಥದ್ದನ್ನು ಪದೇ ಪದೇ ಉಪಯೋಗ ಮಾಡ್ಕೊಳ್ತಾರೆ. RSS ಏನು ಎಂತ ಅಂತ ಈಗ ಸ್ವತಂತ್ರ ಬಂದು ಸುಮಾರು 77-78 ವರ್ಷದಲ್ಲಿ ಎಲ್ಲರ ಇಡೀ ದೇಶಕ್ಕೆ ಗೊತ್ತಿದೆ, ಇಡೀ ನಾಡಿಗೆ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರೇ RSS ಅನ್ನು ಹೊಗಳಿದ್ರು. ಕಾಂಗ್ರೆಸ್ ಪಕ್ಷದ ಪ್ರಣಬ್ ಮುಖರ್ಜಿಯವರೇ RSS ಫಂಕ್ಷನ್ಗೆ ಹೋಗಿ RSS ಅನ್ನು ಶ್ಲಾಘನೆ ಮಾಡಿದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯ ಅವರೇನು ಒರಿಜಿನಲ್ ಕಾಂಗ್ರೆಸ್ ಅಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ವಿರೋಧಿ ಬಣದಿಂದ ಬಂದವರು. ಯಾವಾಗಲೂ ಹೇಳ್ತಾರಲ್ಲ, ಯಾರ್ಯಾರು ಹೊಸ ಪರಿವರ್ತನೆ ಆಗಿರ್ತಾರೆ ಅವರು ತಮ್ಮ ಲಾಯಲ್ಟಿಯನ್ನು ತೋರಿಸೋದಕ್ಕೆ ಅತಿ ಎತ್ತರ ಧ್ವನಿಯಲ್ಲಿ ಪದೇ ಪದೇ ಮಾತಾಡ್ತಾರೆ ಅಂತ. ಹೀಗೆ ತಮ್ಮ ಒಂದು ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಸ್ಥಾಪನೆ ಮಾಡೋ ಸಲುವಾಗಿ, ತಮ್ಮ ರಾಜಕಾರಣವನ್ನು ಗಟ್ಟಿಗೊಳಿಸೋ ಸಲುವಾಗಿ RSS ಅನ್ನು ಒಂದು ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಜನರಿಗೆ ಇದೆಲ್ಲ ಗೊತ್ತಿದೆ. RSS ಇಡೀ ಭಾರತ ದೇಶಕ್ಕೆ ಗೊತ್ತಿದೆ.